ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಜ್ರಸಖಿ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಕಂಟಿನ್ಯೂ ಮಾಡೋಕ್ಕೆ. ಸೊ ವಿಷಯ ಏನಪ್ಪ ಅಂತಂದರೆ, ನಾವು 2 ದಿವಸದ ಕೆಳಗಡೆ ಇನ್ಸ್ಟಾಗ್ರಾಮಲ್ಲಿ ನೀವು ನಮಗೆ ಪ್ರಶ್ನೆಗಳನ್ನು ಕೇಳಿ ನಾವು ನಿಮಗೆ ವಿಡಿಯೋ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಇವತ್ತು ನಾವು ಈ ವಿಡಿಯೋ ಮಾಡ್ತಿದ್ವಿ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಅದೇ, ಓಕೆನಾ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ನಾವು ತುಂಬ ದಿನದಿಂದ ಅನ್ಕೊಂತಿದ್ವಿ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜೊತೆ, ಹಾಗೆ ನಮ್ಮ ಯೂಟ್ಯೂಬಲ್ಲಿರುವಂಥ ಸಬ್ಸ್ಕ್ರೈಬರ್ಸ್ ಜೊತೆ ನಾವು ಫ್ರೀಕ್ವೆಂಟಾಗಿ ಇಂಟ್ರ್ಯಾಕ್ಷನ್ ಮಾಡೋಣ, ಅವ್ರ ಜೊತೆ ಮಾತುಕತೆ ಮಾಡೋಣ ಅಂತ ಯಾವಾಗಲೂ ಅನ್ಕೊಂತಿದ್ವಿ. ಶ್ವೇತಾ ತುಂಬ ಸರಿ ಹೇಳ್ತಿದ್ಲು, ಇಲ್ಲ ನಾವು ಮಾತಾಡ್ತಿರ್ಬೇಕು ಎಲ್ಲರ ಜೊತೆ, ಸೊ ಚೆನ್ನಾಗಿರುತ್ತೆ ಕಮ್ಯುನಿಕೇಷನ್ನು ಅಂತ. ನಾನು ಈ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಸರಿ ಕೇಳಿದ್ದೆ, ನೀವು ಪ್ರಶ್ನೆ ಕೇಳ್ರಿ ಉತ್ತರ ಕೊಡ್ತೀನಿ ಅಂತ. ನಾನು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಟೈಮ್ ತಗೊಂಡು ನಿಮ್ಮ ಜೊತೆ ಮಾತಾಡೋಕ್ಕೆ ಅಂತ ಬಂದು ಕೂತಿದ್ದೀವಿ. ನೀವುಗಳೇ ಕೇಳಿರೋ ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ಕೊಡೋವಂಥ ಪ್ರಯತ್ನ ಮಾಡ್ತೀವಿ, ಓಕೆನಾ. ಸೊ ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ನೀವು ಕೇಳಿರೋ ಪ್ರಶ್ನೆ ಇದರಲ್ಲಿ ಬರುತ್ತಾ ಇಲ್ಲ ಅಂತಲೂ ಗೊತ್ತಾಗುತ್ತೆ. ಹಾಗೆ ತುಂಬ ಜನ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ಕೇಳಿದ್ದೀರಿ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಸೊ ದಯವಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋ ಮುಗಿದ ಮೇಲೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಲೆಟ್ ಸ್ಟಾರ್ಟ್. ಡನ್. ಸೊ ಫಸ್ಟು ಮೊದಲನೇದಾಗಿ ನಮ್ಮ ಬಗ್ಗೆ ಕೇಳಿದ್ದೀರಿ, ಅಂದರೆ ಏನಂತಾರಲ್ಲ, ಯೋಗಕ್ಷೇಮಗಳನ್ನು ವಿಚಾರಿಸಿದ್ದೀರಿ. ಅಂದರೆ ಒಬ್ರು ಕೇಳಿದ್ದಾರೆ ಹೇಗಿದೆ ಬ್ರದರ್ ಲೈಫು ಅಂತ, ಇನ್ನೊಬ್ರು ಕೇಳಿದ್ದಾರೆ ಹೇಗಿದ್ದೀರಾ ಅಣ್ಣ ಅಂತ, ಇನ್ನೊಬ್ಬರು ಹೌಸ್ ಯುವರ್ ಲೈಫ್ ಅಂತ. ಅಣ್ಣ ಹೇಗಿದ್ದೀರಾ, ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಂತ ಕಳಿಸಿದ್ದೀರಿ. ಸೊ ಥ್ಯಾಂಕ್ ಯು. ನೀವು ನಮ್ಮ ಯೋಗಕ್ಷೇಮನ ವಿಚಾರಿಸ್ತಿದ್ದೀರಿ, ತುಂಬ ಖುಷಿ ಆಯಿತು. ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ. ಐ ಥಿಂಕ್ ಪ್ರಶ್ನೆ ಕೇಳಿದವರೆಲ್ಲರೂ ಹಾಗೆ ವಿಡಿಯೋ ನೋಡ್ತಾರೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಜೀವನದಲ್ಲಿ ಯಾವೆಲ್ಲ ಖುಷಿಯಾಗಿ ನಗ್ನಗ್ತಾ ಎಲ್ಲ ಗೆಲುವು ನಿಮ್ಮ ಜೀವನದಲ್ಲಿ ಬರಲಿ ಅಂತ ನಾವಿಬ್ಬರು ನಿಮ್ಮಲ್ಲಿ ಕೇಳಕತ್ತೀವಿ. ಥ್ಯಾಂಕ್ ಯು ಈ ಪ್ರಶ್ನೆ ಕೇಳಿದ್ದಕ್ಕೆ. ಎರಡನೇದು ನೋಡಪ್ಪ. ಬ್ರೋ ವಿಡಿಯೋ ಸೂಪರ್, ನಿಮ್ಮ ಜೋಡಿ ಸೂಪರ್, ಮತ್ತು ಅಣ್ಣ ಸೂಪರಾಗಿ ಇರಿ, 100 ವರ್ಷ ಅಷ್ಟೇ ಕೇಳೋದು ನಾವು. ಸೂಪರ್ ಜೋಡಿ. ಬ್ರದರ್ ಸಿಸ್ಟರ್ ನಿಮ್ಮ ನಗು ಹೀಗೆ ಇರಲಿ. ಅಣ್ಣ ನೀವು ತುಂಬ ಲಕ್ಕಿ, ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ. 100 ಕಾಲ ಸಂತೋಷ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕಳಿಸಿದ್ದಾರೆ. ಇಷ್ಟು ಜನ ಈ ಪ್ರಶ್ನೆ ಕಳಿಸಿದ್ದೀರಿ, ನೀನೇನು ಹೇಳ್ತಿ ಹೇಳು. ಸೊ ಎಸ್, ಯಾರೆಲ್ಲ ನಮ್ಮ ಜೋಡಿನ ಇಷ್ಟಪಡ್ತಿದ್ದೀರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ಸೂಪರ್ ಅಂತ ಹೇಳಿದ್ದೀರಾ, ಅದಕ್ಕೂ ಕೂಡ ಅಷ್ಟೇ ತುಂಬ ಥ್ಯಾಂಕ್ಸ್. ಸೊ ನಿಮಗೂ ದೇವರು ನೀವೇನೇನು ಜೀವನದಲ್ಲಿ ಇಷ್ಟಪಡ್ತಿದ್ದೀರೋ ಅದೆಲ್ಲ ದೇವರು ನಿಮಗೆ ಅದೆಲ್ಲ ನಿಮಗೆ ದೇವರು ಕೊಡಲಿ ಅಂತ ಕರುಣಿಸಲಿ ಹೇಳಿ ಸರ್, ಕರುಣಿಸಲಿ, ಓಕೆನಾ. ದೇವ್ರು ನಿಮಗೆಲ್ಲ ನೀವು ಏನೇನು ಅಂದ್ಕೊಂಡಿದ್ರೋ ಲೈಫಲ್ಲಿ ಅದೆಲ್ಲ ನಿಮ್ಗೆ ಸಿಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಜೋಡಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ನಾವಿಬ್ಬರು ಸುಮಾರು ಈಗ ಇತ್ತೀಚೆಗೆ ಒಟ್ಟಿಗೆ ವಿಡಿಯೋಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೆಲ್ಲದಕ್ಕೂ ಸೂಪರ್ ಜೋಡಿ ಅಂತ ಕಾಮೆಂಟ್ ಮಾಡ್ತಿದ್ರು. ಹೇಳಿ, ಏನು ಹೇಳಕ್ಕೆ ಬಂದ್ವಿ? ಇಲ್ಲ ಒಟ್ಟಿಗೆ ಅಂದಿಯಲ್ಲ, ಈ ಒಟ್ಟಿಗೆ ಜೋಡಿ ಏನಿದೆ ಅಲ್ಲ, ಎಷ್ಟೋ ವರ್ಷದಿಂದ ನಾನು ಕೇಳಿ ಸಾಕಾಗಿ ಸುಮ್ಮನಾಗಿದ್ದೆ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀವಿ ವಿಡಿಯೋ ಮಾಡೋಕ್ಕೆ. ಎಸ್, ನಾವಿಬ್ಬರು ಈ ಅಂದರೆ ಶ್ವೇತಾ ಇಂಡಿವಿಜುವಲಾಗಿ ತುಂಬ ವೀಡಿಯೋಸ್ಗಳು ಮಾಡಿದ್ದಾರೆ. ಪ್ರೊಫೈಲ್ ಹೋಗಿ ನೋಡಿದ್ರೆ ನಾನು ಇಂಡಿವಿಜುವಲಾಗಿ ಮಾಡಿದ್ದೆ. ಜೊತೆಗೆ ಮಾಡೋಕ್ಕೆ ನನಗೊಂಥರ ಮುಜುಗರ ಇತ್ತು ಆವಾಗ. ಅಟ್ ದ ಸೇಮ್ ಟೈಮ್ ಇವಳೇ ನನ್ನ ಗರ್ಲ್ ಫ್ರೆಂಡ್, ನನ್ನ ಲವರ್ ಅಂತ ನಾನು ಎಲ್ಲೂ ಹೇಳಿರಲಿಲ್ಲ. ಹಂಗಾಗಿ ಒಟ್ಟಿಗೆ ವಿಡಿಯೋ ಮಾಡ್ತಿರಲಿಲ್ಲ, ಗೊತ್ತಾಗ್ಬಿಡುತ್ತೇನೋ ಅಂತ. ಅದು ಬಿಟ್ಟರೆ ಬೇರೇನಿಲ್ಲ. ಈಗ ಶುರು ಮಾಡಿದ್ದೀವಿ. ನಿಮ್ಮ ಆಶೀರ್ವಾದ ಏನು ತೋರಿಸ್ತೀರಿ ಇದೇ ರೀತಿ ನಮ್ಮ ಮೇಲೆ ಇರಲಿ. ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಂಥ ಕೆಲಸ ನಮ್ಮದು, ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋದಾದರೆ, ತುಂಬ ಜನ ನನಗೆ ಕಮೆಂಟಲ್ಲೂ ಮಾಡಿದಿರಿ, ಹಾಗೆ ಇಲ್ಲಿ ಒಂದು 2 ಪ್ರಶ್ನೆ ಕೇಳಿದಿರಿ. ಬಟ್ ಭಾಳ ಜನ ಕೇಳ್ತಿರೋಂಥ ಪ್ರಶ್ನೆ ಇದು. ಈ ಪ್ರಶ್ನೆ ಏನಪ್ಪ ಅಂದರೆ, ಏನು ವರ್ಕ್ ಮಾಡೋದು, ಹಾಗೆ ಬ್ರೋ ನಿಮ್ಮದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಏನು, ಮತ್ತು ಪ್ರೆಸೆಂಟ್ ನೀವು ಏನು ವರ್ಕ್ ಮಾಡೋದು ಅಂತ ಕೇಳಿದ್ದೀರಿ. ಇದು ತುಂಬ ಜನ ಇನ್ಫ್ಲುಯೆನ್ಸರ್ಸ್ಗಳಿಗೆ ಕೇಳೋಂಥ ಪ್ರಶ್ನೆಗಳಿವೆಲ್ಲ ಕಾಮನ್. ಏನು ವರ್ಕ್ ಮಾಡ್ತೀರಿ ಅಂತ ಅವರೆಲ್ಲ ಹೇಳ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ನಾನು ಆ್ಯಕ್ಚುಲಿ ಮೇಜರಾಗಿ ಐ ಆಮ್ ಅನ್ ಆ್ಯಕ್ಟರ್. ನಾನೊಬ್ಬ ನಟ. ನಾನು ಸುಮಾರು ಶಾರ್ಟ್ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಹಾಗೆ ಜುಗಲ್ಬಂದಿ ಅನ್ನೋ ಸಿನಿಮಾದಲ್ಲೂ ನಾನು ಲೀಡಾಗಿ ಆ್ಯಕ್ಟ್ ಮಾಡಿದ್ದೀನಿ. ಇದನ್ನು ಹೊರತುಪಡಿಸಿ ನಾನು ಎಡಿಟಿಂಗ್ ಮಾಡ್ತೀನಿ. ಹಾಗೆ ನಮ್ಮದೊಂದು ಆ್ಯಡ್ ಏಜೆನ್ಸಿ ಇದೆ, ಇಲಾಚಿ ಮೀಡಿಯಾ ಅಂತ. ಸೊ ಅದರಲ್ಲಿ ನಾವು ಆ್ಯಡ್ಸ್ನ ನೋಡೋದಾಗಿರಲಿ, ಅದರದ್ದು ಪ್ರೊಡಕ್ಷನ್ ಆಗಿರಲಿ, ಅಥವಾ ಅದರದ್ದು ಕಂಟೆಂಟ್ ರೈಟಿಂಗ್ ಆಗಿರಲಿ, ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ಆಗಿರಲಿ, ಪ್ರತಿಯೊಂದು ನಾನು ಹಾಗೆ ಅಮಿತ್ ಶೆಟ್ಟಿದ್ದು ಇಲಾಚಿ ಮೀಡಿಯಾ ಅನ್ನೋ ಒಂದು ಆ್ಯಡ್ ಏಜೆನ್ಸಿ. ಅದರಲ್ಲಿ ನಾನು ಒಂದಿಷ್ಟು ಕ್ರಿಯೇಟಿವ್ ಆಗಿ ಏನಾದರೂ ಕೆಲಸಗಳಿದ್ದರೆ ಅಲ್ಲಿ ವರ್ಕ್ ಮಾಡೋದು. ಅಟ್ ದ ಸೇಮ್ ಟೈಮ್ ನನ್ನದೇ ಸಂತೋಷ್ ಆಶ್ರಯ್ ಫೋಟೋಗ್ರಫಿ ಅಂತ ಒಂದು ಫೋಟೋಗ್ರಫಿ ಸ್ಟುಡಿಯೋ ಇದೆ. ಇಟ್ಸ್ ಅ ಡಿಜಿಟಲ್ ಸ್ಟುಡಿಯೋ.
ಸೊ ಅದರ ರಿಲೇಟೆಡ್ ವರ್ಕ್ಸು ನಾನು ಮಾಡ್ತಾ ಇರ್ತೀನಿ. ಅಂದರೆ ಮದುವೆ ಆಗಿರಲಿ, ನಾಮಕರಣ ಆಗಿರಲಿ, ಅಥವಾ ಕಾರ್ಪೊರೇಟ್ ಇವೆಂಟ್ ಆಗಿರಲಿ, ಅಡ್ವರ್ಟೈಸ್ಮೆಂಟ್ಸ್ ಆಗಿರಲಿ, ವಾಟ್ ಎವರ್ ಇಟ್ ಮೇ ಬಿ, ಎಲ್ಲ ವಿಡಿಯೋ ಪ್ರೊಡಕ್ಷನ್ಸ್ ಏನಿದೆ ಅದೆಲ್ಲ ನಾವು ಹ್ಯಾಂಡಲ್ ಮಾಡ್ತಾ ಹೋಗ್ತಿರ್ತೀವಿ. ಅದನ್ನು ಬಿಟ್ಟರೆ ನಾನು ಡಬ್ಬಿಂಗ್ ಮಾಡ್ತಾ ಇರ್ತೀನಿ ಸ್ಟುಡಿಯೋಗೆ ಹೋಗಿ. ಸೊ ಈ ಥರ ಮಲ್ಟಿ ಕೆಲಸ ಮಾಡ್ತಿರೋದ್ರಿಂದ ನಿಮಗೆ ಪ್ರಾಪರ್ ಒಂದು ಐಡಿಯಾ ಇಲ್ಲದೆ ಇರ್ಬೋದು. ಮೇಜರಾಗಿ ನಾನು ಆ್ಯಕ್ಟರ್ ಕೂಡ, ಮೇಜರಾಗಿ ನಾನು ಆ್ಯಕ್ಟರು. ಅದು ಬಿಟ್ಟರೆ ಇಷ್ಟೆಲ್ಲ ಕೆಲಸ ಮಾಡ್ತೀವಿ. ಓಕೆನಾ? ಸೋರ್ಸ್ ಆಫ್ ಇನ್ಕಮ್ ಅಂದ್ಬಿಟ್ಟು ಇದು. ಸೊ ಐ ಥಿಂಕ್ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಪ್ರಶ್ನೆ ಕೇಳೋದಕ್ಕೆ. ನಾನು ತುಂಬ ಜನ ಕೇಳಬೇಕಂತಿದ್ದೆ ನಾನು ಏನು ಮಾಡ್ತೀನಿ ಅಂತ. ಥ್ಯಾಂಕ್ ಯು. ಸೊ ನೆಕ್ಸ್ಟು ಎಷ್ಟು ವರ್ಷದ ಲವ್ ಬ್ರೋ? ಐ ಆಮ್ ವೆರಿ ಹ್ಯಾಪಿ ಟು. ಅಂದರೆ ನೆಕ್ಸ್ಟು ನಮ್ಮ ಲವ್ ಬಗ್ಗೆ ಪ್ರಶ್ನೆಗಳು ಕೇಳಿದ್ದಾರೆ. ಪ್ರಶ್ನೆಗಳು ಲೈನ್ಗಳು ಹೇಳಕ್ಕ ಅಂತ. ಓಕೆ. ಎಷ್ಟು ವರ್ಷದ ಲವ್ ಬ್ರೋ? ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಲೈಕ್ ದಿಸ್. ಆರ್ ಯು ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಅಣ್ಣ ಲವ್ ಹೇಗಾಯಿತು ಅಣ್ಣ? ನಿಮ್ಮ ಲವ್ ಮ್ಯಾರೇಜ್ ಇಲ್ಲ ಅರೇಂಜ್ ಮ್ಯಾರೇಜಾ? ನಿಮ್ಮದು ಲವ್ವಾ ಅರೇಂಜ್ ಮ್ಯಾರೇಜ್ ಬ್ರೋ? ನಿಮ್ಮಿಬ್ಬರ ಒಂದು ಪ್ರೇಮ ಕವಿತೆ. ನಿಮ್ಮದು ಲವ್ ಮ್ಯಾರೇಜ್, ನಿಮ್ಮ ಲವ್ ಸ್ಟೋರಿ ಹೇಳಿ. ಇದೇ ತುಂಬ ಸುಮಾರು ಬಂದ್ಬಿಟ್ಟಿದ್ದಾವೆ. ಇಷ್ಟು ಪ್ರಶ್ನೆಗಳು ನಮ್ಮ ಲವ್ ಬಗ್ಗೆ ಕೇಳಿದ್ದೀರಿ, ನೀನು ಆನ್ಸರ್ ಮಾಡೋದೇನು? ಸೊ ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜು. ಬೇಸಿಕಲಿ ನಮ್ಮದು 8 ವರ್ಷದ ಪ್ರೀತಿ. ಸೊ ಈಗ ಮದುವೆ ಆಗಿ 1 ವರ್ಷ. 1 ವರ್ಷ ಆಯಿತು. ಮದುವೆಗೆ 1 ವರ್ಷ ನೆನಪಿಲ್ಲ? ಅಲ್ಲಲ್ಲ, ಮದುವೆ ಆಗಿ ತಿರುವು ತಗೊಳ್ತು ಅಂತ ಹೇಳಕ್. ಹಂಗೆ ಹೇಳ್ಬೇಕು. ಮತ್ತೆ ಮದುವೆ ಆಗಿ ನಮ್ಮ ಪ್ರೀತಿಯ ಏನು ಒಂದು ಜರ್ನಿ ದಾಂಪತ್ಯಕ್ಕೆ ತಿರುವು ತಗೊಂಡಿದೆ ಹಂಗೆ ಹೇಳ್ಬೇಕಾ? ಓಕೆ, ದಾಂಪತ್ಯಕ್ಕೆ ತಿರುವು ತಗೊಂಡಿದೆ ಅಂತ ಹೇಳ್ಬೇಕಂತೆ. ಓಕೆ, ನೈಸ್. ನೆಕ್ಸ್ಟ್ ಅದೇ ಲವ್ ಹೇಗಾಯಿತು? ಆ್ಯಕ್ಚುಲಿ ಏನು ಗೊತ್ತಾ, ನೀನು ಅದು ಹೇಳು. ನಮ್ಮ ಲವ್ ಸ್ಟೋರಿ ಬಗ್ಗೆ ನಾವು ವ್ಲಾಗ್ ಮಾಡ್ಬೇಕಂತ ಭಾಳ ಜನ ಕೇಳಾರಪ್ಪ. ತುಂಬ ದಿನದಿಂದ ಕೇಳ್ತಿದ್ದೀರಾ ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂತ. ಮಾಡ್ತೀವಿ, ಆದಷ್ಟು ಬೇಗ ಮಾಡ್ತೀವಿ. ಟೈಮ್ ಕೂಡಿ ಬರಲಿ. ಯಾಕೆ ಮಾಡ್ತಿಲ್ಲಪ್ಪ ಅಂತಂದರೆ, ಒಂದಿಷ್ಟು ಜನ ಭಾಳ ಜನ ಕೇಳ್ತಿದ್ರಲ್ಲ, ಅದನ್ನು ತುಂಬ ಆರ್ಗ್ಯಾನಿಕ್ ಆಗಿ, ಅಂದರೆ ನಾಟ್ ಆರ್ಗನೈಸ್ಡ್ ವೇ ಒಳಗೆ ನಾನು ಎಲ್ಲಿದ್ದೆ, ಈಕೆಲ್ಲಿದ್ದು, ಹೆಂಗೆ ಲವ್ ಆಯಿತು, ಹೆಂಗೆ ಮದುವೆ ಆಯಿತು, ಮನೆಗೆ ಹೆಂಗೆ ಒಪ್ಸಿದ್ವಿ, ಮದುವೆ ಹೆಂಗಾಯಿತು, ಮದುವೆ ಒಳಗೆ ಏನೇನಿತ್ತು ಏನೇನಿಲ್ಲ, ಮದುವೆ ಆದಮೇಲೆ ಮನೆ ಹೆಂಗೆ ಮಾಡಿ, ಎಲ್ಲ ಒಟ್ಟು ನಮ್ಮ ಇಬ್ಬರ ಜರ್ನಿ ಬಗ್ಗೆ ಹೇಳ್ಬೇಕು ಅಂತ ಆ್ಯಕ್ಚುಲಿ ಆ್ಯನಿವರ್ಸರಿಗೆ ಅಂದ್ಕೊಂಡಿದ್ವಿ. ಇದನ್ನ ಅದೆಲ್ಲ ಶೂಟೆಲ್ಲ ಮಾಡಿ ಇಟ್ಕೊಂಡಿವಿ. ಅಂದರೆ ಅದಕ್ಕೆ ರಿಲೇಟೆಡ್ ಶೂಟ್ ಮಾಡಿ ಇಟ್ಕೊಂಡಿವಿ. ಬಟ್ ಅದು ಪ್ರಾಪರಾಗಿ ಹೆಂಗೆ ಮಾತಾಡ್ತಿದ್ವಿ, ಹಿಂಗೆ ಕುಂತು ಮಾತಾಡ್ಬೇಕಂತ ನಮಗೆ ಟೈಮ್ ಸಿಗ್ತಿಲ್ಲ. ಅಟ್ ದ ಸೇಮ್ ಟೈಮ್ ಅದು ಯಾಕೋ ಕೂಡ ಬರ್ತಿಲ್ಲ ಅದು. ಬಟ್ ಆದಷ್ಟು ಬೇಗ ನಮ್ಮ ಲವ್ ಸ್ಟೋರಿ, ಮದುವೆ ಸ್ಟೋರಿ ಎಲ್ಲನೂ ನಿಮ್ಮ ಜೊತೆ ಹಂಚ್ಕೊಂತೀವಿ. ಓಕೆನಾ? ಎಸ್. ಸೊ ಅದರಲ್ಲಿ ನಮ್ಮ ಲವ್ ಸ್ಟೋರಿ ಇರುತ್ತೆ. ಆಮೇಲೆ ಏನಪ್ಪ, ಎಷ್ಟು ವರ್ಷದ ಲವ್ ಅಂತ ಇರುತ್ತೆ, ಲವ್ ಅರೇಂಜ್ ಮ್ಯಾರೇಜ್ ಅಂತ. ಆ್ಯಕ್ಚುಲಿ ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಫಸ್ಟ್ ಲವ್ ಮಾಡಿ ಮನೇಲಿ 2 ಫ್ಯಾಮಿಲಿ ಒಪ್ಪಿಸಿ ಆಮೇಲೆ ನಾವು ಅರೇಂಜ್ ಮ್ಯಾರೇಜ್ ಆಗಿದ್ದು. ಓಕೆ, ನೆಕ್ಸ್ಟ್. ನಾವು ಈ ಥರ ನೀಟಾಗಿ ಬರ್ಕೊಂಡ್ಬಿಟ್ಟಿವಿ, ಒಬ್ರದ್ದು ಮಿಸ್ ಆಗಬಾರ್ದು ಅಂತ ಸುಮ್ಮನೆ ಪಾಪ. ಮತ್ತು ಯಾವ ಫಿಲ್ಮ್ ಶೂಟಿಂಗ್ ಮಾಡ್ತಿದ್ದೀರಾ, ಮತ್ತು ಜುಗಲ್ಬಂದಿ ಎಷ್ಟು ಕಲೆಕ್ಷನ್ ಆಯಿತು? ಸೊ ಕಮಿಂಗ್ ಟು ದ ಜುಗಲ್ಬಂದಿಗೆ, ಸೊ ಜುಗಲ್ಬಂದಿ ಬಗ್ಗೆ ನಾವು ಹೇಳೋದಾದರೆ, ಸಿನಿಮಾ ನಾವು ಹಾಕಿದಷ್ಟು ಬಜೆಟ್ ಕಲೆಕ್ಟ್ ಆಗಿದೆ. ಬಟ್ ಲಾಭ ಅಂತ ಏನು ಬರುತ್ತೆ ಅದು ಇನ್ನೂ ನಮಗೆ ಬಂದಿಲ್ಲ. ಯಾಕಪ್ಪ ಅಂತಂದರೆ, ಸಿನಿಮಾ ಇನ್ನೂ OTTಗೆ ಹೋಗಬೇಕು. ಲೈಕ್ ಅಮೆಝಾನ್, ZEE5 ಅಥವಾ ಜಿಯೋ ಸಿನಿಮಾ, ಈ ಥರದ OTT ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು. ಅದಿನ್ನೂ ಮಾತುಕತೆಯಲ್ಲಿದೆ. ಅಟ್ ದ ಸೇಮ್ ಟೈಮ್ ಸ್ಯಾಟಲೈಟ್ ಅಂದರೆ TV. ಈಗ ಸುವರ್ಣ, ಕಲರ್ಸ್ ಕನ್ನಡ, ZEE ಕನ್ನಡ, ಉದಯ TV, ಈ ಥರ ಸ್ಯಾಟಲೈಟ್ ಅಂತ ಕರಿತೀವಿ. ಸೊ ಈ 2 ಪ್ಲ್ಯಾಟ್ಫಾರ್ಮಲ್ಲೇ ಸಿನಿಮಾ ಮಾರಾಟ ಆದಮೇಲೆ ಅದರ ಮೊತ್ತ ಏನು, ಎಷ್ಟು ಬಂದಿದೆ ಏನು ಅಂತ ನಾವು ಕ್ಲಿಯರಾಗಿ ಹೇಳ್ಬೋದು. ಅದು ಬಿಟ್ಟರೆ ಇಡೀ ನಮ್ಮ ಸಿನಿಮಾ ಆರ್ಡರ್ ಬಂದಿದೆ. ಅಟ್ ದ ಸೇಮ್ ಟೈಮ್ ನಮ್ಮ ಸಿನಿಮಾ ಹಿಂದಿಗೆ ಸೇಲ್ ಆಗಿದೆ, ತೆಲುಗು ತಮಿಳಿಗೆ ಸೇಲ್ ಆಗಿದೆ. ಇದರಲ್ಲಿ ಥಿಯೇಟ್ರ್ ಕಲೆಕ್ಷನ್ ಎಲ್ಲ ಸೇರಿಬಿಟ್ಟು ನಾವು ಹಾಕಿರೋ ಅಮೌಂಟಲ್ಲಿ ಸೇಫಲ್ಲಿದ್ದೀವಿ. ವಿ ಆರ್ ಸೇಫ್. ಬಟ್ ಲಾಭ ಅಂತ ಏನು ಬರುತ್ತೆ, ಇವೆರಡು ಪ್ಲ್ಯಾಟ್ಫಾರ್ಮಲ್ಲಿ ಎಷ್ಟು ಮೊತ್ತಕ್ಕೆ ಸೇಲ್ ಆಗುತ್ತೆ ಅನ್ನೋದು ನೋಡಿ ನಾವು ನಿಮ್ಗೆ ಹೇಳ್ಬೋದು. ಸೊ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಕೇಳೋದಾದರೆ, ನಾನು ಅನೀಶ್ ತೇಜಸ್ವರ್ ಅವ್ರ ಜೊತೆ ಒಂದು ಆರಾಮ್ ಅರವಿಂದ್ ಸ್ವಾಮಿ, ನಮ್ಮ ಅಭಿಷೇಕ್ ಶೆಟ್ಟಿ ಡೈರೆಕ್ಟ್ರು, ಅದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಚಿಕ್ಕ ಪಾತ್ರ. ಅದು ಜುಗಲ್ಬಂದಿ ನಡಿಬೇಕಾದ್ರೆ, ಅಂದರೆ ಪೋಸ್ಟ್ ಪ್ರೊಡಕ್ಷನ್ ನಡಿಬೇಕಾದ್ರೆ ಅದರಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅದು ಇವಾಗ ಮೇ ಬಿ ರಿಲೀಸಿಗೆ ರೆಡಿ ಇರ್ಬೋದೇನೋ, ಐ ಡೋಂಟ್ ನೋ. ಅದರ ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ, ಸಾಂಗ್ ಶೂಟಿಂಗ್ ನಡೀತಿದೆ ಅಂತ ಕೇಳ್ಪಟ್ಟಿದ್ದೆ. ಅದನ್ನು ಹೊರತುಪಡಿಸಿ ಸುಮಾರು ಜನ ನನಗೆ ಕತೆಗಳು ಬಂದು ಕೇಳಿದ್ದಾರೆ. ಅಂದರೆ ಈ ಪಾತ್ರ ಮಾಡ್ತೀರಾ ಅಂತ ನನಗೆ ಈ ಕತೆಗಳಿಗೆ ಹೇಳಿ ನನಗೆ ಪಾತ್ರಗಳು ಕೇಳಿದ್ದಾರೆ. ಮತ್ತದೇ ನನಗೆ ಜುಗಲ್ಬಂದಿಲಿ ನಾನು ಮಾಡಿರೋ ಪಾತ್ರದ ಬಗ್ಗೆನೇ ರಿಲೇಟೆಡ್ ಪಾತ್ರಗಳೇ ಬಂದಿತ್ತು. ಹಾಗಾಗಿ ನಾನು ಒಂದಿಷ್ಟು ಹೋಲ್ಡಲ್ಲಿ ಇಟ್ಟಿದ್ದೀನಿ. ಅದು ಬಿಟ್ಟರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಒಂದಿಷ್ಟು ಚಿಕ್ಕ ಪುಟ್ಟ ಪಾತ್ರಗಳಿಗೆ ಅಪ್ರೋಚ್ ಮಾಡಿದ್ದಾರೆ.
ಅದು ಅವ್ರ ಮುಹೂರ್ತ ಹಂತದಲ್ಲಿದೆ, ಹಾಗೆ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿದೆ. ಅದೆಲ್ಲ ಶೂಟಿಂಗ್ ಹೋದರೆ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಇದು ಜುಗಲ್ಬಂದಿ ಸಿನಿಮಾ ಕಲೆಕ್ಷನ್. ಹಾಗೆ ನನ್ನ ಮುಂದಿನ ಸಿನಿಮಾಗಳ ಬಗ್ಗೆ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ. ಎಷ್ಟು ಚೆನ್ನಾಗಿರ್ತಾನೆ. ನಮ್ಮ ಅತ್ತಿಗೆ ದೇವತೆ ಅಣ್ಣ. ಹೌದು. ಬ್ರೋ ವೈನಿ ಊರು ಯಾವುದು? ಅಕ್ಕ ಅಣ್ಣನ ಸತಾಯಿಸೋದು ನೋಡಬೇಕು. ಸೊ ಅತ್ತಿಗೆ ದೇವತೆ ಅಣ್ಣ ಆ್ಯಕ್ಚುಲಿ ಶ್ವೇತಾ ದೇವತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ಜೊತೆಗೆ ಇನ್ನೊಂದೆರಡು ಕಮೆಂಟು ಇನ್ಸ್ಟಾಗ್ರಾಮಲ್ಲಿ ಇತ್ತು. ಏನಪ್ಪ ಅಂತಂದರೆ, ಅತ್ತಿಗೆ ನೀವು ಅಣ್ಣನ ಫ್ರೀಯಾಗಿ ಬಿಟ್ಬಿಡಿ, ಅವರು ತುಂಬ ವಾಯ್ಸ್ ಓವರ್ ರೀಲ್ಸ್ ಮಾಡ್ತಾಯಿದ್ರು, ಈಗ ಅದು ಮಾಡೋಕ್ಕಾಗ್ತಾಯಿಲ್ಲ, ನೀವು ಅವ್ರನ್ನ ಹಿಡ್ದಿಟ್ಟಿದ್ದೀರಿ, ಬಿಟ್ಬಿಡಿ ಅಂತ ಇದೆಲ್ಲ ಕೇಳಿದರು. ಅದು ಕೇಳಿ ತುಂಬ ಬೇಜಾರಾಗಿದ್ಲು ಕೂಡ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮೋಟಿವೇಟ್ ವೀಡಿಯೋ ಮಾಡ್ತೀನಲ್ಲ, ಮನೇಲಿ ನನಗೆ ಮೋಟಿವೇಟ್ ಮಾಡೋದು ಶ್ವೇತಾ. ಯಾಕಪ್ಪ ಅಂದರೆ ನಾನು ಡಲ್ ಆಗಿದ್ರೆ ಹಿಂಗೆ ಇರಬೇಡ, ಲೈನ್ಸ್ ಬರೀ, ಎಲ್ಲ ವಾಯ್ಸ್ ಡಬ್ ಮಾಡು. ಆ್ಯಕ್ಚುಲಿ ವಾಯ್ಸ್ ಓವರ್ ರೀಲ್ಸ್ ಮಾಡೋಕ್ಕೆ ಐಡಿಯಾ ಕೊಟ್ಟಿದ್ದೆ ಶ್ವೇತಾ. ಸೊ ಹಂಗಾಗಿ ಒಂದು ಲೆಕ್ಕದಾಗ ದೇವತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಯಾಕಂದರೆ ನನಗೆ ಸಿನಿಮಾಗಳಲ್ಲಿ ಮೋಟಿವೇಟ್ ಮಾಡೋದಾಗಿರಲಿ, ನೀನು ಎಮೋಷನ್ ಹಾಕೋಬಿಟ್ಟು ಜಾಸ್ತಿ ಸಿನಿಮಾನಾಗ ನನಗೆ ಮೋಟಿವೇಟ್ ಮಾಡೋದಾಗಿಲ್ಲ. ಅಂದರೆ ಈ ಥರ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ. ಈಗ ನಿನ್ನೆ ನೈಟು ಕೂಡ ನಾವು ಇಲ್ಲ ಸಿನಿಮಾಗಳ ಬಗ್ಗೆ ತಲೆ ಕಟ್ಸ್ಕೋಬೇಕು, ನಾವು ಈ ಥರದ ಫೇಸ್ ಹೋಗ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಭಾಳ ಮಾತಾಡ್ತಿರ್ತೀವಿ. ಅದೇ ನಿಮಗೆ ಗೊತ್ತಿರಲ್ವಲ್ಲ, ನೀವು ಆ ಥರ ಕೇಳೋದು ತಪ್ಪೇನಲ್ಲ. ಬಟ್ ಹಂಗೆ ಕೇಳಿರೋದಕ್ಕೆ ನಮಗೆ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅಂತಲೂ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬ್ರೋ ವೈನಿ ಊರು ಯಾವುದು? ಸೊ ನಮ್ಮೂರು ಬಂದ್ಬಿಟ್ಟು ಪ್ರಾಪರ್ ಅಂತ ಹೇಳೋದಾದರೆ ನಮ್ಮದು ಬಾದಾಮಿ. ಸೊ ಬಾದಾಮಿ ಬನಶಂಕರಿ ಅಂತಾರಲ್ವಾ, ಸೊ ಅಲ್ಲಿ ನಮ್ಮೂರು. ಆ್ಯಂಡ್ ಈಗ ಇರೋದು ಹೊಸಪೇಟೆಯಲ್ಲಿ. ಸೊ ನಮ್ಮ ಅಪ್ಪಾಜಿಯವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು ಮುಂಚೆ. ಸೊ ಹಾಗಾಗಿ ನಾವು ಅಲ್ಲಿ ಏನಂತಾರೆ ಟ್ರಾನ್ಸ್ಫರ್ ಮೇಲೆ ಟ್ರಾನ್ಸ್ಫರ್, ಆ ಊರು ಈ ಊರು, ಈ ಊರು ಆ ಊರು ಅಂತೇಳಿ ಈಗ ಹೊಸಪೇಟೆಯಲ್ಲಿ ಸೆಟಲ್ ಆಗಿದ್ದೀವಿ. ಸೊ ಸದ್ಯಕ್ಕೆ ನಮ್ಮೂರು ಈಗ ಬಂದು ಹೊಸಪೇಟೆ. ಹುಟ್ಟೂರು ಬಂದ್ಬಿಟ್ಟು ಬಾದಾಮಿ. ಪ್ರಾಪರ್ ನಮ್ಮ ಅಪ್ಪಾಜಿಯವರು, ಅಜ್ಜ ಅಜ್ಜಿ ಊರು, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಮ್ಮ. ಅಲ್ಲ, ನಾನು ಯಾವಾಗ ಹೇಳ್ತಿರ್ತೀನಿ ಗೊತ್ತಾ, ಈ ಶ್ವೇತಂದು ಪ್ರಾಪರ್ ಉತ್ತರ ಕನ್ನಡ ಲ್ಯಾಂಗ್ವೇಜ್ ಅದು. ಆ ಲ್ಯಾಂಗ್ವೇಜ್ ಮಾತ್ರ ಅಂತ ಎಷ್ಟು ಹೇಳ್ತೀನೋ ಮಾತಾಡಕತ್ತಿಲ್ಲ. ಮಾತಾಡ್ತೀನಿ, ಬಟ್ ಏನಾಗ್ಬಿಟ್ಟು ಅದನ್ನೇ ಹಂಗೆ ಹೇಳೋಣ. ಮಾತಾಡ್ತೀನಿ ರೀ. ಆದರೆ ಏನಾಗೈತೆ ಅಂದ್ರೆ ಇತ್ತಾಗ ಈ ಕಡೆನೂ ಭಾಷೆ ಏನಂತಾರೆ ಕಲಬೆರಕೆ ಆದಂಗೆ ಆಗ್ಬಿಟ್ಟದ. ಸೊ ಹಂಗಾಗಿ ಎಲ್ಲಿ ಏನಾದ್ರು ಎಡುತ್ತೀನೋ ಏನೋ, ತಪ್ಪು ಮಾತಾಡ್ಬಿಡ್ತೀನೋ ಏನೋ ಅಂತ ಹೇಳ್ಬಿಟ್ಟು ಅದೇ ಈಗ ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಮಾತಾಡ್ಬೇಕಾದ್ರೆ ಈ ವರ್ಡ್ ಹೇಳಿದ್ರೆ ಏನಕ್ಕಂತಾರೆ ಅನ್ನೋ ಕನ್ಫ್ಯೂಷನ್ ಆಗೇ ಇರ್ತಾರೆ. ಅದಕ್ಕೆ ಯಾವಾಗ ಹೇಳ್ತಿರ್ತೀನಿ, ಅದಕ್ಕೆ ನಿನ್ನ ಏನಂತಾರೆ ಮದರ್ ಲ್ಯಾಂಗ್ವೇಜ್, ಮದರ್ ಟಂಗು, ನಿನ್ನ ಗ್ರಿಪ್ ಇರೋ ಲ್ಯಾಂಗ್ವೇಜಾಗ ನೀನು ಮಾತಾಡೋ ತಪ್ಪೇ ಇರೋಂಗಿಲ್ಲ ಅಂತ ನಾನು ಹೇಳ್ತೀನಿ. ದಯವಿಟ್ಟು ನೀವು ಫೋರ್ಸ್ ಮಾಡಿರಿ, ಉತ್ತರ ಕನ್ನಡ ಲ್ಯಾಂಗ್ವೇಜಾಗೆ ಮಾತಾಡಲಿ. ನಮ್ಮ ಹೊಸಪೇಟೆ ಲ್ಯಾಂಗ್ವೇಜ್ ಹೆಂಗೆ ಬರುತ್ತೆ ಅಂದರೆ ಸ್ವಲ್ಪ ಹಾರ್ಶ್ ರಗಡ್ ಅನಿಸುತ್ತೆ, ಭಾಳ ಲವ್ ಇರ್ತೈತೆ, ಆ ಇಂಟೆನ್ಷನ್ ಭಾಳ ಲವ್ ಇರ್ತೈತೆ. ಬಟ್ ವಾಯ್ಸು ಅಥವಾ ಆ್ಯಕ್ಸೆಂಟ್ ಅಂತಲ್ಲ ಹಾರ್ಸ್ ಅನಿಸ್ತತೆ. ಈಗ ನನ್ನ ಫ್ರೆಂಡಿಗೆ ಬಾಡೇ ಅಂತ ಕರಿತೀವಿ, ಅದರಲ್ಲಿ ಬಾರೋ ಅನ್ನೋಷ್ಟು ಪ್ರೀತಿ ಇರ್ತೈತೆ. ಬಟ್ ನಾವು ಬಾಡೇ ನೀನು ಎಲ್ಲೋಗಿದ್ದೆ ಅಂತ ಮಾತಾಡ್ತೀವಿ. ಅದು ಹಂಗಾಗಿ ನೀನು ದಯವಿಟ್ಟು ಈ ಎಲ್ಲ ಲ್ಯಾಂಗ್ವೇಜ್ ಬಿಟ್ಬಿಡು, ಹೊಸಪೇಟೆ ಬಿಟ್ಬಿಡು, ಈ ಕಡೆಗೆಲ್ಲ ಈ ನಮ್ಮ ಲ್ಯಾಂಗ್ವೇಜ್ ಎಲ್ಲ ಮಿಕ್ಸ್ ಮಸಾಲ ಬೇಡ, ನಿಮ್ಮ ಕೋರ್ ಲ್ಯಾಂಗ್ವೇಜ್ ಉತ್ತರ ಕನ್ನಡ ಲ್ಯಾಂಗ್ವೇಜ್ ಮಾತಾಡು. ನೆಕ್ಸ್ಟ್ ವಿಡಿಯೋದಿಂದ ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳ್ಬಿಡಿ ಎಲ್ಲರಿಗೆ. ರೀ ಮಾತಾಡ್ತಾ ಅಂತ ಹೇಳಿ. ಆಯಿತು, ನೆಕ್ಸ್ಟ್ ವ್ಲಾಗಾಗ ನಾನು ನಮ್ಮೂರು ಭಾಷೆ, ನೆಕ್ಸ್ಟ್ ವ್ಲಾಗ್ ಇಂದ ಮುಗೀತು. ಓಕೆ, ನೆಕ್ಸ್ಟ್ ವ್ಲಾಗಿಂದ ನಮ್ಮೂರು ಭಾಷೆ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಅದೇ ಮಾತಾಡ್ತೀವಿ, ಅದು ಮಾತ್ರ ಟ್ರೈ ಮಾಡೋದೇನೆ ನಿಮ್ಮೂರು. ಓಕೆ, ನಮ್ಮೂರು ಭಾಷೆ ಮಾತಾಡ್ತೀನಿ. ಓಕೆನಾ? ಡನ್. ನೆಕ್ಸ್ಟ್ ಅಕ್ಕ ಅಣ್ಣನ ಸತಾಯಿಸೋದು ನೋಡಬೇಕು. ನಾನು ಸಿಕ್ಕಾಪಟ್ಟೆ ಸತಾಯಿಸ್ತೀನಿ, ಬಟ್ ವಿಡಿಯೋಲ್ಲಿ ಮಾತ್ರ ತೋರಿಸಿಲ್ಲ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಎಸ್, ನೆಕ್ಸ್ಟು ನಮಗೆ ರಿಕ್ವೆಸ್ಟ್ಗಳು ಬಂದಿದೆ, ನೀವು ಈ ಥರ ಮಾಡಿ ಆ ಥರ ಮಾಡಿ ಅಂತ ಒಂದಿಷ್ಟು ಸಜೆಷನ್ ಅಂತ ಹೇಳ್ಬೋದು. ಅದನ್ನ ರಿಕ್ವೆಸ್ಟ್ ಅನ್ನೋಕ್ಕಾಗಲ್ಲ, ಐ ಆಮ್ ವೆರಿ ಸಾರಿ. ಸೊ ಒಂದು ವಿಡಿಯೋ ಮಾಡಿ ಇಬ್ಬರು ಸಪ್ತಸಾಗರದ ಆಚೆ ಎಲ್ಲೋ ಕತ್ತೆ, ಇದು ನಮ್ಮ ಸೀನಾ ಕೇಳಿರೋದು, ನಮ್ಮ ಜುಗಲ್ಬಂದಿ ಸಿನಿಮಾ ಅಸೋಸಿಯೇಟ್ ಡೈರೆಕ್ಟರ್ ಕೇಳಿರುವಂಥ ಪ್ರಶ್ನೆ ಇದು. ಖಂಡಿತವಾಗ್ಲೂ ಮಾಡೋಣ ಸೀನಾ. ಬಟ್ ಏನಪ್ಪ ಅಂದರೆ ಸಪ್ತಸಾಗರದ ಆಚೆ ಆಗಿರಲಿ ಮತ್ತು ಬೇರೆ ರಕ್ಷಿತ್ ಶೆಟ್ಟಿ ಅವ್ರ ಸಿನಿಮಾಗಳಿಗೆ ಏನಂದರೆ ಆಡಿಯೋ ರೈಟ್ಸ್ ಪ್ರಾಬ್ಲಮ್ ಆಯಿತು. ಇನ್ನೊಂದು ಆಡಿಯೋ ರೈಟ್ಸ್ ಅಂದ ತಕ್ಷಣ ಏನು ಹೇಳ್ಬಿಡ್ತೀವಿ, ತುಂಬ ಏನಂತಾರಲ್ಲ, ನನಗೆ ಡೈಲಾಗ್ಸ್ ಎಲ್ಲ ಸ್ವಲ್ಪ ಕಷ್ಟನೇ, ಬಟ್ ಆದರೂ ಇಷ್ಟಪಟ್ಟು ಮಾಡಿದ್ದೆ. ಆಡಿಯೋ ರೈಟ್ಸ್ ಪ್ರಾಬ್ಲಮ್ ಆಗಿ ಈ ವಿಡಿಯೋ ಒಂದು 2-3 ವಿಡಿಯೋ ಡಿಲೀಟ್ ಆಗೋಯ್ತು. ಬೇಜಾರಾಯ್ತು ಆ್ಯಕ್ಚುಲಿ. ಶಂಕರ್ ನಾಗ್ ಅವ್ರದ್ದು ಒಂದು ಸಿನಿಮಾ ಮಾಡಿದ್ವಿ, ಅದು ರೀಲ್ ಮಾಡಿದ್ವಿ, ಅದು ಆಡಿಯೋ ರೈಟ್ಸ್ ಅದಕ್ಕೆ ಭಾಳ ಟೈಮ್ ಇನ್ವೆಸ್ಟ್ ಮಾಡಿದ್ವಿ, ಹೋಗ್ಬಿಡ್ತು ಪಟ್ ಅಂತ. ಆಮೇಲೆ ದುನಿಯಾ ವಿಜಯ್ ಅವ್ರದ್ದು ದುನಿಯಾ ಸಿನಿಮಾ ಮಾಡಿದ್ವಿ, ಅದು ಒಂದು ವಾರ ಇತ್ತು, 3 ಲಕ್ಷ ವ್ಯೂಸ್ ಆಗಿತ್ತು, ಅದು ಹೋಗ್ಬಿಡ್ತು. ಇವಾಗ ಇದು ಸಪ್ತಸಾಗರದ ಆಚೆದು ಒಂದು ರ್ಯಾಪ್ ಸಾಂಗಿನ BGMನ ನಾನು ಯಾವುದೋ ಒಂದು ರೀಲಿಗೆ ಹಾಕಿದ್ದೆ. ಓಕೆನಾ, ಅದೇ ಈ ಶ್ವೇತನ್ ರಿಲೇಟೆಡ್ ಒಂದು ರೀಲ್ ಮಾಡಿದ್ವಿ, ಅದಕ್ಕೆ ಹಾಕಿದ್ವಿ. ಅದು
ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆಡಿಯೋ ರೈಟ್ಸ್ ಕ್ಲೇಮ್ ಆಗಿ ಡಿಲೀಟ್ ಆಗ್ಬಿಡ್ತು. ಅದಕ್ಕೆ ಇದು ಸಮಸ್ಯೆ ಇರೋದು. ಬಟ್ ಕೆಲವೊಂದು ರೀಲ್ಗಳು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಇದ್ದಾವೆ, ಅವನ್ನೇ ಹುಡುಕಿ, ಅಂದರೆ ಆಲ್ರೆಡಿ ಮಾಡಿರೋ ರೀಲ್ಸ್ಗಳು ತುಂಬ ಇದ್ದಾವೆ, ಆಡಿಯೋ ಮಾಡಬೇಕು, ಸೀನಾ ನಾನು ಮಾಡ್ತೀನಿ. ನೆಕ್ಸ್ಟ್ ಪ್ರಶ್ನೆ, ನೀವು ಶಾರ್ಟ್ ಮೂವಿ ಮಾಡಿ ಚೆನ್ನಾಗಿದೆ ನಿಮ್ಮ ಜೋಡಿ. ಥ್ಯಾಂಕ್ ಯು, ನಮ್ಮ ಜೋಡಿ ಚೆನ್ನಾಗಿದೆ ಅಂದಿದ್ದಕ್ಕೆ. ಶಾರ್ಟ್ ಫಿಲ್ಮ್ ಮಾಡ್ತೀವಿ ಖಂಡಿತವಾಗ್ಲೂ, ಬಟ್ ಈಗ ನಾವು ಆಲ್ರೆಡಿ ಸಿನಿಮಾ ಅಂತ ಒಂದು ಹಂತಕ್ಕೆ ಬಂದಿದ್ದೀವಿ. ಸೊ ನಾವೇ ಶಾರ್ಟ್ ಫಿಲ್ಮ್ ಅಂತ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಅಂತ ನಮ್ಮಿಬ್ಬರು ಭಾವನೆ. ಯಾರಾದರೂ ಅಪ್ರೋಚ್ ಮಾಡೋಗಿದ್ರೆ 100% ನಾವಿಬ್ಬರು ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ರೆಡಿ ಇದ್ದೀವಿ, ಅದೇನು ಸಮಸ್ಯೆ ಇಲ್ಲ. ಅಥವಾ ಕಂಟೆಂಟ್ ವಿಡಿಯೋಗಳು ಮಾಡೋಕ್ಕೆ ಆಗಲಿ ನಾವು ರೆಡಿ ಇದ್ದೀವಿ. ಆ್ಯಕ್ಚುಲಿ ಗೊತ್ತಿಲ್ಲ, ಶಿ ಈಸ್ ಅನ್ ವಂಡರ್ಫುಲ್ ಆರ್ಟಿಸ್ಟ್, ನನಗೆ ಭಾಳ ಇಷ್ಟ. ನಾನು ಎಲ್ಲ ಸರಿ ಹೇಳ್ಕೊಂತ ಬಂದಿದ್ದೀನಿ. ನಾನು ಯಾಕೆ ಪ್ರೆಷರ್ ಕೊಟ್ಟು ಡೈಲಾಗ್ ಇಷ್ಟ ಇಲ್ಲ ಅಂತ ಹೇಳಿದ್ಲಲ್ಲ, ನೀನು ಮಾಡ್ತೀನಿ ಮಾಡು ಅಂತ ಭಾಳ ಸರಿ ಹೇಳಿರ್ತೀನಿ. ನಾವು ಜಾಜಿಯಾ ಹೂಚೆಂದ ಅದು ಮಾಡಿದ್ಮೇಲೆ ಎಷ್ಟು ಜನ ಕಮೆಂಟ್ ಮಾಡ್ಯಾರ, ಹರ್ ಎಕ್ಸ್ಪ್ರೆಷನ್ಸ್, ಲುಕ್ ಅಟ್ ಹರ್, ಹಂಗಿಂಗ್ ಅಂತ ಕಮೆಂಟ್ಗಳು ಮಾಡ್ಯಾರ. ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳಕ್ಕೆ, ಬಟ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು, ಅದು ನೀವು ಹೇಳ್ದಂಗೆ ಶುರು ಮಾಡ್ತೀವಿ. ಇನ್ನೊಂದು ಪ್ರಶ್ನೆ, ನೀವಿಬ್ಬರು ಸೇರಿ ಒಂದು ಪ್ರೇಮ ಕಥಾನಕ ಕಿರುಚಿತ್ರ ಮಾಡಿ ನಿಮ್ಮ ನಿಜ ಜೀವನದ ಪ್ರೇಮ ಕಥೆ. ಜೋಗಿ ತಾಯಪ್ಪಣ್ಣ ಕೇಳಿರೋ ಪ್ರಶ್ನೆ. ಮಾಡೋಣ, ಆದಷ್ಟು ಬೇಗ ಮಾಡೋಣ. ಅದು ಹೇಳಿದ್ನಲ್ಲ, ಅದೊಂದು ಸಮಯ ಸಂದರ್ಭ ಬರುತ್ತೆ. ಈಗ ಆಲ್ರೆಡಿ ಸಿನಿಮಾ ಅಂತ ಫೇಸ್ ಸ್ಟಾರ್ಟ್ ಮಾಡಿದ್ದೀವಿ. ನಾವೇ ಶಾರ್ಟ್ ಫಿಲ್ಮ್ ಮಾಡೋದು ಚೆನ್ನಾಗಿರಲ್ಲ. ಅಪ್ರೋಚ್ ಮಾಡಿದ್ರೆ 100% ವಿ ಆರ್ ರೆಡಿ ಟು ಆ್ಯಕ್ಟ್. ನೆಕ್ಸ್ಟ್ ಏನಪ್ಪ, ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಯಾವುದು, ಇದಿಷ್ಟು ನಂದಾ? ಎಸ್ ಬ್ರೋ, ಮಿಡಲ್ ಕ್ಲಾಸ್ ಲೈಫ್ ಬಗ್ಗೆ ಹೆಂಗಿರುತ್ತೆ ಅಂತ ವಿಡಿಯೋ ಮಾಡಿ. ಇನ್ನೊಂದು ಡಿಸೈರ್ಸ್ ಫೇಸಿಂಗ್ ಸಿಚುವೇಶನ್ ಅಂತ ಕಳ್ಸಾರ. ಸೊ ಜವಾಬ್ದಾರಿಗಳನ್ನು ನಿಭಾಯಿಸುವರಲ್ಲಿ ಸೋತಿದ್ದೀನಿ ಅಣ್ಣ, ಹೆಂಗೆ ಹ್ಯಾಂಡಲ್ ಮಾಡೋದು? ಮಿಡಲ್ ಕ್ಲಾಸ್ ಜನ ಫಸ್ಟ್ ಒಂದೊಂದು ಮುಗಿಸೋಣ. ಸೊ ಮಿಡಲ್ ಕ್ಲಾಸ್ ಲೈಫ್ ಬಗ್ಗೆ ಹೆಂಗಿರುತ್ತೆ ಅಂತ ಇನ್ನೊಂದು ವಿಡಿಯೋ ಮಾಡಿ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಫಸ್ಟಿಗೆ ಹಾಕಿದಾಗ 2.3 ಮಿಲಿಯನ್, ಮೊನ್ನೆ 2 ಸತಿ ಕೆಳಗೆ ಹಾಕಿದಾಗ 1.7 ಮಿಲಿಯನ್. ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಿ, ಅಷ್ಟೊಂದು ಲೈಕ್ ಕಾಮೆಂಟ್ ಮಾಡಿದ್ದೀರಿ. ಮಿಡಲ್ ಕ್ಲಾಸ್ ಲೈಫ್ ಬಗ್ಗೆ ಎಷ್ಟು ಬರೆದ್ರೂ ಕಡಿಮೆ, ಎಷ್ಟು ಹೇಳಿದ್ರು ಕಮ್ಮಿ. ನನ್ನ ಅನುಭವಕ್ಕೆ ಬಂದಾಗ ಮಾತ್ರ ನಾನು ಬರಿತೀನಿ. ಯಾವಾಗಲೂ ಆಗಿದೆ, ನಾನು ಲೈನ್ಸ್ ಬರೋದಿಲ್ಲ, ನನ್ನ ಅನುಭವಕ್ಕೆ ಬಂದಾಗ ಬರಿತೀನಿ. ಸುಮಾರು ಬರೆದಿದ್ದೀನಿ ಕೂಡ. ನಿಮ್ಮ ರಿಕ್ವೆಸ್ಟ್ ಹಂಗೆ ಇನ್ನಷ್ಟು ಹೆಚ್ಚಿನ ಮಿಡಲ್ ಕ್ಲಾಸ್ ರಿಲೇಟೆಡ್ ವೀಡಿಯೋಗಳನ್ನು ನಾನು ನಿಮಗೋಸ್ಕರ ಬರೆದು ಹಾಕ್ತೀನಿ, ಓಕೆನಾ? ಜವಾಬ್ದಾರಿಗಳನ್ನು ನಿಭಾಯಿಸೋದಲ್ಲಿ ಸೋತಿದ್ದೀನಿ ಅಣ್ಣ, ಹೆಂಗೆ ಹ್ಯಾಂಡಲ್ ಮಾಡೋದು? ಇದೇ ಲೈಫು, ಓಕೆನಾ? ಒಂದೇನೋ ಒಂದು ಜವಾಬ್ದಾರಿ ಬರುತ್ತೆ, ಅದು ಹ್ಯಾಂಡಲ್ ಮಾಡಿ, ಅದು ಇಟ್ ಈಸ್ ಸಕ್ಸಸ್ ಆರ್ ಫೇಲ್ಯೂರ್, ನಾನು ಹಂಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದು ಮ್ಯಾಟ್ರ್. ಆ ಜವಾಬ್ದಾರಿ, ನಿಮಗಿರೋ ಜವಾಬ್ದಾರಿ ಏನು, ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನೀವೇನು ಪ್ಲ್ಯಾನ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಾವು ಹೇಳ್ಬೇಕಾಗತ್ತೆ. ಸುಮ್ಮನೆ ಜನರಲಾಗಿ ಹೇಳ್ಬೋದು ನಾನು, ಹಿಂಗಿರಿ ಹಂಗಿರಿ ಅಂತ. ಅದು ನಿಮ್ಮ ವಿಚಾರದಲ್ಲಿ ವರ್ಕೌಟ್ ಆಗಲ್ಲ ಅಂತ ನನ್ನ ಭಾವನೆ. ನಿಮಗಿರೋ ಜವಾಬ್ದಾರಿಗಳನ್ನು ಆರ್ಗನೈಸ್ ಆಗಿ ಒನ್ ಟು ಒನ್ ಬೈ ಒನ್ ಪ್ಲ್ಯಾನ್ ಮಾಡ್ಕೊಳ್ರಿ. ಅಂದರೆ ಫಸ್ಟ್ ಇದು ಸಾಲ್ವ್ ಮಾಡಬೇಕು, ಸೆಕೆಂಡ್ ಇದು, ಥರ್ಡ್ ಇದು, ಫೋರ್ತ್ ಇದು ಅಂತ ಕಾಲಮ್ ಹಾಕೊಳ್ರಿ. ನಿಮ್ಮ ಡೇಯಲ್ಲಿ ಅಂದರೆ ನಿಮ್ಮ ದೈನಂದಿನ ಬದುಕಲ್ಲಿ ಆ ಜವಾಬ್ದಾರಿಗೆ ಎಷ್ಟು ಟೈಮ್ ಕೊಡ್ತೀರಿ ಅಂತ ನೀವು ಯೋಚನೆ ಮಾಡಿರಿ. ನಿಮಗೆ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನೇನೋ ಒಂದು ಸಾಧನೆ ಮಾಡಿ ಜೀವನದಲ್ಲಿ ಏನೋ ದೊಡ್ಡ ಲಕ್ಕ ಹೋಗಿ ನಿಮಗಿದು ಹೇಳ್ತಿಲ್ಲ. ನಿಮ್ಮ ಜೊತೆ ನಾನು ಫೈಟ್ ಮಾಡ್ತೀನಿ, ನನ್ನ ಅನುಭವ ನಿಮ್ಗೆ ಹೇಳ್ಕೊಂತೀನಿ, ಅಷ್ಟೇ ಡಿಫ್ರೆನ್ಸ್, ಓಕೆನಾ? ಮತ್ತು ಇನ್ನೊಂದು ಪ್ರಶ್ನೆ, ಮಿಡಲ್ ಕ್ಲಾಸ್ ಜನ ಮತ್ತು ಜೀವನ, ವಯಸ್ಸು 26, ಜೀವನದಲ್ಲಿ ಸಾಧಿಸಲು ದಿನಂಪ್ರತಿ ಹೋರಾಟ, ರಾತ್ರಿ ಕನಸಲ್ಲೂ ನಾಳೆಯ ಭಯ. ಅದು ಖಂಡಿತವಾಗ್ಲೂ ಸತ್ಯ, ಎಲ್ರಿಗೂ ಇರುತ್ತೆ. ಜೀವನದಲ್ಲಿ ಭಯ ಇರಬೇಕು, ಆಗಲೇ ನಾವು ಬದುಕೋಕ್ಕೆ ಸಾಧ್ಯ. ಭಯ ಇಲ್ಲ ಅಂದರೆ ನಾವು ಆಗಲ್ಲ. ಈಗ ನಮ್ಮದೇ ನೋಡಿರಿ, ನಾವು ಕಾಲೇಜ್ ಓದಬೇಕಾದ್ರೆ, ಈಗ ನೀನಾಗಿ ತಗೋ, ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜಿಗೆ ಹೋಗ್ಬೇಕಾದ್ರೆ ನಮ್ಗೇನು ಭಯನೇ ಇರಲಿಲ್ಲ. ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ದರೆ ಕೈ ಮುರಿತದೆ, ಕಾಲು ಮುರಿತದೆ, ಏನೂ ಭಯ ಇರಲಿಲ್ಲ. ಅದೇ ಈಗ 80 ಸ್ಪೀಡ್ ಗಾಡಿಯಾಗಿ ಹೋಗೋಕ್ಕೂ ಭಯ ಆಗುತ್ತೆ, 100 ಸ್ಪೀಡ್ ಕಾರಾಗಿ ಹೋಗೋಕ್ಕೂ ಭಯ ಆಗುತ್ತೆ. ಯಾಕಂದರೆ ಈಗ ನಮ್ಗೆ ಜವಾಬ್ದಾರಿ ಐತೆ. ಹೇಳ್ತಿದಾರ, ವಯಸ್ಸು ತಂದೆ ತಾಯಿ ಅದಾರ, ಹೌದಲ್ಲ ಹೆಂಗಾಗ್ಬಿಡುತ್ತಲ್ಲ, ಏನು ಆಗ್ಬಿಟ್ರೆ ಹೆಂಗ ಅಂತ ಭಯ ಬರುತ್ತೆ. ಸೊ ಭಯ ಇರ್ಬೇಕು ಜೀವನದಲ್ಲಿ. ಅಟ್ ದ ಸೇಮ್ ಟೈಮ್ ವಯಸ್ಸು 26 ಅಂತೀರಿ, ಅಂತ ಏನು ದೊಡ್ಡ ಏಜ್ ಅಲ್ಲ, ಅನ್ಕೊಳಕ್ಕೆ ಹೋಗ್ಬಿಟ್ರೆ ವಯಸ್ಸು 26. 26 ಇಟ್ಸ್ ನಾಟ್ ಅ ಮ್ಯಾಟ್ರ್ ಬ್ರೋ. ಆಮೇಲೆ ಇನ್ನೊಂದೇನು, ಸಾಧಿಸಲು ದಿನಂಪ್ರತಿ ಹೋರಾಟನೇ ಮಿಡಲ್ ಕ್ಲಾಸ್ ಅವರ ಮೇನ್ ಐಡೆಂಟಿಟಿ, ಓಕೆನಾ? ಚಿಂತೆ ಮಾಡೋಕ್ಕೆ ಹೋಗ್ಬಿಡ್ರಿ, ಕೆಲಸ ಮಾಡೋಣ. ಇವತ್ತು ಒಂದಲ್ಲ 2 ಕೆಲಸ ಮಾಡೋಣ. ಯಾಕಂದರೆ ಏಜ್ ಇನ್ನೂ ಭಾಳ ಎಂಗೇಜ್ ನಮ್ಮದೆಲ್ಲ. ನಾವೆಲ್ಲ ದಿನಕ್ಕೆ 4 ಕೆಲಸ ಮಾಡೋಷ್ಟು ಕೆಪಾಸಿಟಿ ಇರೋರು. ಪಟ್ ಅಂತ ಕೆಲಸ ಮಾಡಿರಿ. ಈ ಮಾಡ್ತಾರೆ ಕೆಲಸ ನಿನಗೆ ಫಾಯ್ದಾ ಆಯ್ತಾ ಇಲ್ಲ ನೋಡ್ಕೊಳ್ರಿ, ಇಲ್ವಾ ಟಕ್ಕನ್ನು ಚೇಂಜ್ ಮಾಡಿರಿ. ಏನಾದರೂ ಒಂದೇ ಕೆಲಸ ಮಾಡ್ಬೇಕಂತ ಏನಿಲ್ಲ, ರೂಲ್ ಇಲ್ಲ. 4-5 ಕೆಲಸ ಮಾಡಿರಿ. ನನ್ನೇ ತಾಡ್ರೆ 4-5 ಕೆಲಸ ಮಾಡ್ತಿಲ್ವಾ? ಹಾಗೆ 4-5 ಕೆಲಸ. ನಿಮ್ಮ ಶಕ್ತಿ ಮೀರೋದು ಬೇಡ. ನಿಮ್ಮ ಶಕ್ತಿ ಒಳಗಡೆ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಕೆಲಸ ಮಾಡಿ ಹ್ಯಾಪಿಯಾಗಿರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಮತ್ತೆ ನೀವು ಹುಟ್ಟಿದ ಊರು ಯಾವುದು?
ಇನ್ನೊಂದು ಚೆನ್ನಾಗಿ ಹೇಳೋದು, ನಿಮ್ಮ ರೀಲ್ಸ್ ನನಗೆ ತುಂಬ ಇಷ್ಟ, ಆವಾಗ ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಇರಿ. ಥ್ಯಾಂಕ್ ಯು ರೀಲ್ಸ್ ಇಷ್ಟಪಟ್ಟಿದ್ದಕ್ಕೆ. ನಾನು ಆವಾಗ ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೋಸ್ಕರ. ನೀವು ಹುಟ್ಟಿದ ಊರು ಯಾವುದು ಅಂತ ಕೇಳಿದಿರಿ. ನಾನು ಹುಟ್ಟಿದ ಊರು ಹೊಸಪೇಟೆ, ವಿಜಯನಗರ ಜಿಲ್ಲೆ. ಅದು ಬಳ್ಳಾರಿ ಜಿಲ್ಲೆ ಆಗಿತ್ತು, ಈಗ ವಿಜಯನಗರ ಜಿಲ್ಲೆ ಆಗಿದೆ. ಹೊಸಪೇಟೆ ನಮ್ಮ ಊರು. ನಾವು ತುಂಗಭದ್ರಾ ನದಿ ದಡದಲ್ಲಿ ಬೆಳೆದಿರೋರು. ಹಂಪಿ, ಅಂಜನಾದ್ರಿ ಬೆಟ್ಟ, ಜೋಳರಾಶಿ ಗುಡ್ಡ, ತುಂಗಭದ್ರಾ ಡ್ಯಾಮು, ಮುಂಡ್ರಾಬಾದ್ ಡ್ಯಾಮು, ಆ ಥರ ಎಲ್ಲ ಅಲ್ಲೆಲ್ಲ ಆಟ ಆಡಿ ಬೆಳೆದಿರೋ ಹುಡುಗರು. ಹೊಸಪೇಟೆ ನಮ್ಮೂರು. ಆಮೇಲೆ ಬ್ರೋ ನೀವು ಮಾಡೋ ಎಲ್ಲ ವೀಡಿಯೋ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು. ನಾನೇ ಮಾತಾಡ್ತೀನಿ ಜಾಸ್ತಿ. ಈಕೆ ಮಾತಾಡೋಕೆ ಮುಂಚೆ ಫುಲ್ ಪ್ರಿಪೇರ್ ಆಗಿರ್ತಾಳೆ, ಹಿಂಗೆ ಮಾತಾಡ್ಬೇಕಂತ. ನಾನೆಲ್ಲ ಆಕ್ಯುಪೈ ಮಾಡ್ಬಿಟ್ಟು ನಾನೇ ಮಾತಾಡ್ಬಿಡ್ತೀನಿ. ಇನ್ನೇನು ಮಾತಾಡ, ನೆಕ್ಸ್ಟ್ ಪ್ರಶ್ನೆ ಮಾತಾಡ. ನಿಮಗೇನು ಪ್ರಶ್ನೆ ಕೇಳೋಣ ಹೇಳಿ. ಇಲ್ಲ ಹೇಳು. ನನಗೆ ಹುಷಾರಿಲ್ಲ ಆ್ಯಕ್ಚುಲಿ, ವಾಯ್ಸ್ ಸರಿಗಿಲ್ಲ ಬಿಡು, ಬೇಡ. ಹಂಗಲ್ಲ ಹೇಳಪ್ಪ, ನಕ್ಕಿಲ್ಲ. ನಿಮಗೆ ಏನು ಪ್ರಶ್ನೆ ಕೇಳೋಣ ಹೇಳಿ. ನಿಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ನಮಗೆ ಉತ್ತರ ಸಿಗುತ್ತಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ನಮ್ಮಿಬ್ಬರ ಮೇಲೆ ಇರಲಿ. ಮದುವೆ ಪಾರ್ಟಿ ಜೊತೆ ಮನೆ ಓಪನಿಂಗ್ ಪಾರ್ಟಿನೂ ಸಿಗಲಿಲ್ಲ ಬ್ರೋ, ಬೇಗ ಕೊಡಿ. ಓಕೆ ಡನ್. ಖಂಡಿತವಾಗ್ಲೂ ಕೊರೋನಾ ಮನೆಗೆ ಬನ್ನಿ ಒಂದ್ಸಾರಿ. ಮನೆಗೆ ಬಂದ್ಬಿಡ್ರಿ ಎಲ್ಲರೂ. ಇದು ನೆಕ್ಸ್ಟ್. ಈಗ ತುಂಬ ಮೇಜರ್ ಕ್ವಶನ್ ಇದು. ಗುಡ್ ನ್ಯೂಸ್ ಯಾವಾಗ? ಮದುವೆ ಆಯಿತು, ಮಕ್ಕಳು ಯಾವಾಗ? ಮಗು ಯಾವಾಗ? ಮಗು ಯಾವಾಗ? ಮಗು ಯಾವಾಗ? ಮಗು ಮಗು ಯಾವಾಗ? ಮಗು ಆದಷ್ಟು ಬೇಗ. ಸೊ ಸುಮ್ಮನೆ ನೀನು ಮಾತಾಡು. ನಾನು ಮಾತಾಡ್ಬೇಕಾರೆ ಹೆಂಗೆ ಕೂತಿದ್ದೆ ಪಾಪ ನೀನು. ಇದ್ರ ಬಗ್ಗೆ ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಮಾತಾಡು ನಾಚ್ಕೊಬಾರ್ದು ಇರಲಿ. ಸೊ ಮದುವೆ ಆದಮೇಲೆ ನಮಗೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದೇ ತುಂಬ ಇರುತ್ತೆ. ಅದರಲ್ಲಿ ಅದ್ರ ಜೊತೆಗೆ ಬೇಗ ಮಗು ಮಾಡಿಕೊಂಡು ನನಗೇನೋ ಹೇಳಕ್ಕೆ ಬರ್ತಿಲ್ಲ. ಏನು ಗೊತ್ತಾ, ಈಗ ಮದುವೆ ಆಗಿ ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಬಂದು ಜೀವನ ಅಂತ ಏನು ನಾವೊಂದು ಮನೆ ಅಂತ ಏನು ಮಾಡ್ಕೊತಿದ್ದೀವಲ್ಲ, ಇಲ್ಲಿ ನಾವು ಬ್ಯುಸಿ ಇದ್ದೀವಿ. ಓಕೆನಾ, ಮದುವೆ ಆದಷ್ಟು ಸುಲಭ ಅಲ್ಲ ತಂದೆ ತಾಯಿಗಳಾಗೋದು. ಅದಕ್ಕೆ ನಮ್ಮದೇ ಅಂತ ಜವಾಬ್ದಾರಿ ಬೇಕು. ಯಾಕಂದರೆ ಹುಟ್ಟೋ ಮಗುಗೆ ನಾವು ಎಲ್ಲ ನೋಡ್ಕೋಬೇಕಾಗುತ್ತೆ. ಒಂದೊಂದು ಕ್ಷಣ ಕೂಡ ಭಾಳ ಮ್ಯಾಟ್ರ್ ಆಗಿರುತ್ತೆ. ನಾವು ಅದಕ್ಕೆ ರೆಡಿ ಇದ್ದೀವಿ ಕೂಡ. ಬಟ್ ಅದೊಂದು ಏನೋ ಬರುತ್ತೆ, ಅದೊಂದು ಆ ಫೇಸ್ ಬರಬೇಕು. ಬರ್ತೀವಿ. ಇದು ತೀರಾ ತುಂಬ ಪರ್ಸ್ನಲ್ ಪ್ರಶ್ನೆ ಕೇಳಿದಿರಿ. ಓಕೆ ಡನ್. ನೀವಂತಲ್ಲ, ಮನೇಲಿ ಎಲ್ಲರೂ ಕೇಳ್ತಾರೆ. ಮನೇಲಿ ಏರಿಯಾದಲ್ಲಿ ಫ್ರೆಂಡ್ಸ್ಗಳು ಎಲ್ಲರೂ ಕೇಳಾಕತ್ತಾರ. ಆಲ್ರೆಡಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡ್ರೆ ಟಾರ್ಚರ್ ಆಗತ್ತೆ. ಇಲ್ಲ ಮಾಡೋಣ, ಆದಷ್ಟು ಬೇಗ ಆಗುತ್ತೆ. ಟೈಮ್ ಕೂಡಿ ಬರಲಿ ಅಲ್ವಾ? ಬ್ರೋ, ನೀವು ಯಾವಾಗಲೂ ಖುಷಿಯಿಂದ ಇರ್ತೀರಾ, ಹೇಗೆ? ನೀವು ಖುಷಿಯಾಗಿರಲು ಕಾರಣಗಳೇನು? ನಾನು ಹೇಳ್ಬೇಕಾ? ಅಲ್ಲ, ನೀನೇ ಕಾರಣ ಅಂತ ಹೇಳಿದ್ಲೆ. ಓ ಇಲ್ಲ, ಏನು ಗೊತ್ತಾ, ನನ್ನ ಒಂದೇ ಫಾರ್ಮುಲಾ ಏನಪ್ಪ ಅಂತಂದರೆ, ಜಾಸ್ತಿ ಇಲ್ಲಿ ತಗೋಬಾರ್ದು ಇಲ್ಲಿ. ಹೌದು. ಈಗ ಎಷ್ಟು ಹೇಳ್ತೀನಂದ್ರೆ ನಾನು ತುಂಬ ಟೆನ್ಷನ್ ತೊಗೊಂಡು ನಮ್ಮ ಇಬ್ಬರಲ್ಲಿ ಯಾರು ಜಾಸ್ತಿ ಟೆನ್ಷನ್ ತೊಗೊತಾರೆ ಅಂದರೆ ನಾನೇ. ಚಿಕ್ಕ ವಿಚಾರನ ತುಂಬ ದೊಡ್ಡದಾಗಿ ತೊಗೊಂಡ್ಬಿಡ್ತೀನಿ. ಅದು ಈಗೀಗ ಅನ್ನಿಸ್ತಿದೆ ನನಗೆ ಸಂತು ಜೊತೆಯಲ್ಲಿ ಇರೋದಕ್ಕೆ. ಎಷ್ಟೋ ಥಿಂಕಿಂಗ್ ಎಲ್ಲ ತುಂಬ ಚೇಂಜ್ ಆಗಿದೆ. ತುಂಬ ಮೋಟಿವೇಟ್ ಮಾಡ್ತಾರೆ ಪಾಪ. ಅದೇ ಹೇಳ್ತೀನಲ್ಲಪ್ಪ, ಖುಷಿಯಾಗಿ ಇರ್ಬೇಕಂದ್ರೆ ಜಾಸ್ತಿ ಯಾವುದೋ ತಲೆಗೆ ತಗೋಬೇಡ್ರಿ. ಆಗೋದು ಆಗ್ತಿರುತ್ತೆ, ಹೋಗ್ತಿರುತ್ತೆ. ಏನಿಲ್ಲ ಜೀವನ ತಗೊಂಡು ನಾವು ಏನೇನೋ 1000 ಅನ್ಕೊಂಡ್ಬಿಟ್ಟಿರ್ತೀವಿ. ಅಯ್ಯೋ ಹೆಂಗೋ ಏನೋ ಏನಾಗುತ್ತೆ ನೆಕ್ಸ್ಟ್ ಅಂತ. ಬಟ್ ನಾವು ಅನ್ಕೊಂಡಂಗೆ ಯಾವ್ದು ಒಂದೂ ಆಗಿರಲ್ಲ. ಸುಮ್ಮನೆ ಯಾಕೆ ಸುಮ್ಮನೆ ಪ್ರೆಷರ್ ತೊಗೊಂಡು ತಲೆ ಕೆಡಿಸ್ಕೊಂಡು ತಲೆ ನಾವು ಬರ್ಸ್ಕೊಂಡು ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಇದೊಂದು ಹೇಳ, ಎಕ್ಸ್ಪ್ರೆಷನ್ ಇಟ್ಕೋಬಾರ್ದು, ಆಸೆ ಇಟ್ಕೋಬಾರ್ದು, ಗುರಿ ಇಟ್ಕೋಬೇಕು. ಆಸೆ ಗುರಿಗೆ ಭಾಳ ಡಿಫ್ರೆನ್ಸ್ ಐತೆ. ಗುರಿ ಇಟ್ಕೋಬೇಕು, ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಮ್ಮನ್ನು ಇಷ್ಟಪಟ್ಟವ್ರು ನಾವು ಇಷ್ಟಪಡ್ಬೇಕು, ನಮ್ಮನ್ನು ಹೇಟ್ ಮಾಡಿದವ್ರನ್ನ ನಾವು ಇಷ್ಟಪಡ್ಬೇಕೋ ಪಡಬಾರ್ದು ನಿಮಗೆ ಬಿಟ್ಟಿದ್ದು. ಬಟ್ ನಾನು ಹೆಂಗೆ ಗೊತ್ತಾ, ನನಗೆ ಯಾರನ್ನ ಹೇಟ್ ಮಾಡಲಿ ನಂದು ರಿಯಾಕ್ಷನ್ ನ್ಯೂಟ್ರಲ್ ಆಗಿರ್ತದೆ. ನಾನು ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ನಾನು ಯಾರ ಬಗ್ಗೆನೂ ಬೇಜಾರಾಗಲ್ಲ. ನನಗೆ ಎಷ್ಟೇ ಹಾರ್ಟ್ ಮಾಡೋದು ನಾನು ಅರ್ಥ ಆಗಲ್ಲ. ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲ್ಲ. ನಾನು ಅವ್ರಿಗೆ ಕೆಟ್ಟದಾಗಲಿ ಅಂತ ನಾನು ಅನ್ಕೊಳಂಗಿಲ್ಲ. ನಾನು ಇಲ್ಲಿಗೆ ಬಂದಿರೋದು, ಭೂಮಿಗೆ ಬಂದಿರೋದು ನಾನು ಏನು ಅಂತ ಪ್ರೂವ್ ಮಾಡೋಕೆ ಹೊರತಾಗಿ ಅವೆಲ್ಲ ಮ್ಯಾಟ್ರೇ ಅಲ್ಲ. ಈಗಿರೋದು ಹೆಂಗಂದ್ರೆ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದರೆ ಎಷ್ಟು ಚಿಕ್ಕವರು ಪಟ್ಟಂತ ಇದಾಗ್ಬಿಟ್ಟಿರುತ್ತೆ. ಇದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಅದೇ ನಾವು ಸುತ್ತಮುತ್ತಲೇ ಎಷ್ಟು ಜನ ನೋಡ್ತಿದ್ದೀವಿ ಹೇಳು. ನಿಜಲ್ಲ ಲಿಟ್ರಲ್ ತುಂಬ ಬೇಜಾರು. ಅವಾಗ ಅನಿಸುತ್ತೆ ಲೈಫ್ ಎಷ್ಟು ಶಾರ್ಟ್ ಅಲ್ಲ, ಯಾಕೆ ಸುಮ್ಮನೆ
ಸುಮ್ಮನೆ ಅವ್ರವ್ರ ಬಗ್ಗೆ ಎಲ್ಲ ಸುಮ್ಮನೆ ತಲೆ ಕೆಡ್ಸ್ಕೊಳೋದು ಯಾಕೆ ಬೇಕಪ್ಪ, ನಮ್ಗೆ ಇರೋದು ಒಂದು ಲೈಫು, ನಮಗೋಸ್ಕರ ನಾವು ಜೀವನ ಮಾಡೋಣ ಅಂತ. ಸೊ ನಿಮಗೋಸ್ಕರ ನೀವು ಜೀವನ ಮಾಡಿ ಖುಷಿಯಾಗಿರಿ ಅಷ್ಟೇ. ಒಂದೇನೇ ಹೇಳ್ಬೇಕಂದ್ರೆ ನಮ್ಮನ್ನು ನಾವು ಇಷ್ಟಪಡೋಕ್ಕೆ ಈಗ ಲೈಫ್ ಸ್ಪ್ಯಾಮ್ ಕಮ್ಮಿ ಐತೆ, ಅದ್ರಾಗ ಇನ್ನೊಬ್ರನ್ನ ಯಾಕೆ ದ್ವೇಷ ಮಾಡ್ಬೇಕು ನಾವು? ನೆವರ್. ಅಷ್ಟು ಖುಷಿಯಾಗಿರ್ರಿ ಅಷ್ಟೆ. ನೆಕ್ಸ್ಟ್ ಒಂದು ಪ್ರಶ್ನೆ ಕೇಳಿದ್ದಾರೆ, ಬ್ರೋ ನಾವು ಮಿಡ್ಲ್ ಕ್ಲಾಸ್ ಜನ ಸಾಯೋ ತನಕ ಹಿಂಗೆ ಇರ್ತೀವಾ? ಇಲ್ಲ, ಅದು ನಿಮ್ಮ ಜೊತೆ ನನಗೂ ಈ ಥರ ಪ್ರಶ್ನೆ ಬರುತ್ತೆ. ಯಾಕಂದರೆ ನಮ್ಮ ತಂದೆ ತಾಯಿಗಳು ಅವರೆಲ್ಲ ಮಾಡಿರೋ ತ್ಯಾಗಗಳು, ನಾವು ನಾಳೆ ಹಿಂಗಾಗ್ಬಿಡ್ತೀವಿ ಅಂತ ಅನಿಸುತ್ತೆ ಸಹಜವಾಗಿ, ಅದು ಕಾಮನ್ನು. ಬಟ್ ಜನ್ರೇಷನ್ ಹ್ಯಾಸ್ ಚೇಂಜ್ಡ್. ಟೆಕ್ನಿಕಲಿ ನಾವು ತುಂಬ ಸ್ಟ್ರಾಂಗ್ ಇದ್ದೀವಿ ಎಲ್ಲರೂ. ಹಿಂಗಿರಲ್ಲ ಬದುಕು. ಯಾವಾಗಲೂ ಎಲ್ಲೋ ಓದಿದೆ ನಾನು, ಪ್ರತಿ ಕುಟುಂಬದಲ್ಲೂ ಆ ಕುಟುಂಬದ ದಿಕ್ಕು ಬದಲಾಯಿಸುವಂಥ ಒಬ್ಬ ಹುಡ್ತಾನಂತೆ. ಅದು ನೀವೇ ಆಗಲಿ, ನಿಮ್ಮ ಜೀವನದ ನಿಮ್ಮ ಕುಟುಂಬದ ದಿಕ್ಕು ನೀವೇ ಬದಲಾಯಿಸಿ ಅಂತ ನಾನು ಆಶಿಸ್ತೀನಿ. ಎಲ್ಲ ಒಳ್ಳೆಯದಾಗುತ್ತೆ. ಗುರಿ ಉದ್ದೇಶ ಎರಡು ಒಳ್ಳೆಯದಾಗಿರಲಿ ಜೀವನದಾಗ, ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ. ನನಗೆ ಈ ಥರ ಹೇಳಿ ನನ್ನ ಒಂಥರ ಏನೋ ಮಾಡರ್ನ್ ಬಾಬಾ ಥರ ಫೀಲ್ ಬರಾಗತ್ತೆ ನನಗೆ. ಡೈರೆಕ್ಟ್ ಯೂಟ್ಯೂಬ್ ನೋಡೋರಿಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ, ಇದನ್ನು ಆ್ಯಕ್ಚುಲಿ ಮೋಟಿವೇಟ್ ಮಾಡೋದಕ್ಕೆ ನನ್ನ ಫಾಲೋವರ್ಸ್, ನನ್ನ ಸ್ನೇಹಿತರು ಈ ಥರ ಪ್ರಶ್ನೆ ಕೇಳ್ತಾರೆ, ಹಂಗಾಗಿ ನಾನು ಈ ಥರ ಉತ್ತರ ಕೊಡ್ತೀನಿ ಅಷ್ಟೇ. ಇನ್ನೊಂದು ಹೆಂಗೆ ಗೊತ್ತಾ, ಎಷ್ಟೋ ಜನಕ್ಕೆ ಇವಾಗ 50% ಜನಕ್ಕೆ ನಮ್ಮಿಬ್ಬರು ರೀಲ್ಸ್ ನೋಡೋಕ್ಕೆ ಇಷ್ಟಪಡ್ತಾರೆ. ಇನ್ನು 50% ಜನ ಹೆಂಗೆ ಅಂತಂದರೆ ಪ್ಲೀಸ್ ಮೋಟಿವೇಟ್ ವೀಡಿಯೋಸೇ ಮಾಡಿ ಅಂತ ಎಷ್ಟೋ ಜನ ಕೇಳ್ತಾರೆ. ಅದೇ ನಾನು ಎರಡು ಬ್ಯಾಲೆನ್ಸ್ ಮಾಡ್ತೀನಿ ಇನ್ಮೇಲೆ. ಅಂದರೆ ಕಂಟೆಂಟ್ ಓರಿಯೆಂಟೆಡ್ಡು, ವಾಯ್ಸ್ ಓವರ್ ಓರಿಯೆಂಟೆಡ್ಡು, ಹಾಗೆ ನಮ್ಮಿಬ್ಬರದ ಕೆಲವೊಂದಿಷ್ಟು ಫನ್ನಿ ರೀಲ್ಸ್ಗಳು ನಾನು ಮಾಡ್ತಾ ಬರ್ತೀನಿ. ನನಗೆ ಹೆಂಗೆ ಪ್ರೀತಿ ತೋರಿಸ್ತೀರೋ ಈಕೆ ಮೇಲೆ ಹಂಗೆ ಪ್ರೀತಿ ತೋರಿಸ್ಬೇಕು ನೀವು. ಇನ್ನೊಂದು ಪ್ರಶ್ನೆ ಕೇಳ್ಯಾರ, ಬ್ರೋ ಲವ್ನಲ್ಲಿ ಸಮಸ್ಯೆ ಬರಬಾರ್ದು ಅಂದರೆ ಏನು ಮಾಡಬೇಕು? ಲವೇ ಮಾಡಬೇಡಿ. ಏನು ಮಾಡ್ಬೇಕು ಗೊತ್ತಾ, ಇವ್ರು ಹೆಣ್ಮಕ್ಳು ಏನು ಹೇಳ್ತಾರೆ ಅದು ಕೇಳ್ಕೊಂಡು ಸುಮ್ಮನೆ ಇರ್ಬೇಕಷ್ಟೆ, ಸಮಸ್ಯೆನೇ ಬರೋಂಗಿಲ್ಲ. ಅಲ್ಟಿಮೇಟ್ ರಿಸಲ್ಟ್ ಇದೆ. ಲವ್ವಾಗಂತಲ್ಲ, ದಾಂಪತ್ಯ ಜೀವನದಾಗೂ ಅಷ್ಟೇ, ಎಲ್ಲರ ಜೀವನದಾಗ ಅಷ್ಟೇ. ಇವ್ರೇನು ಹೇಳ್ತಾರೆ ಅಂದ್ಕೊಂಡು ಹೋದ್ರೆ ಮುಗೀತು. ಅಣ್ಣ ನಿಮ್ಮ ಮಾತುಗಳು ತುಂಬ ಸಖತ್ತಾಗಿವೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಓಕೆ ಡನ್. ಇಷ್ಟೊತ್ತು ಪ್ಲಾನ್ ಬಗ್ಗೆ ಅದೇ ಇಷ್ಟೊತ್ತು ನಾವು ನಿಮ್ಮ ಜೊತೆ ಮಾತುಕತೆ ಆಗಿದ್ವಿ. ಇನ್ನು ವಿಡಿಯೋ ಮುಕ್ತಾಯಗೊಳಿಸೋಂಥ ಸಮಯ. ಸೊ ಕೊನೆಯದಾಗಿ ಇನ್ನೆರಡು ಪ್ರಶ್ನೆ ಬಾಕಿ ಇದೆ, 3 ಪ್ರಶ್ನೆ. ಅಣ್ಣ ನಿಮ್ಮ ಮುಂದಿನ ಮೂವಿ ಪ್ಲ್ಯಾನ್ ಬಗ್ಗೆ ಹೇಳಿ. ನೆಕ್ಸ್ಟ್ ಫಿಲಿಮ್ ಯಾವಾಗ? ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲ್ಯಾನಿಂಗ್ ಅಂತ ಕೇಳಿದ್ದಾರೆ. ಸೊ ನನ್ನ ಮುಂದಿನ ಸಿನಿಮಾ ಆಲ್ರೆಡಿ ನಾನು ಹೇಳ್ದಂಗೆ ರಿಲೀಸಿಗೆ ರೆಡಿ ಇರೋದು ಆರಾಮ್ ಅರವಿಂದ್ ಸ್ವಾಮಿ. ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಅದು ಬಿಟ್ಟರೆ ಸುಮಾರು ಎನ್ಕ್ವೈರಿಗಳು ಮಾಡ್ತಿದ್ದಾರೆ. ನಾನು ಒಂದಿಷ್ಟು ಪ್ರಯತ್ನಗಳು ಮಾಡ್ತಾಯಿದ್ದೀನಿ. ಈ ಸಿನಿಮಾದಲ್ಲಿ ನಾನು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಪ್ರೋಚ್ ಮಾಡ್ತಾ ಇದ್ದೀನಿ. ಈಗಲೇ ನಾನು ಯಾವ ಸಿನಿಮಾ ಅಂತ, ಯಾಕಂದ್ರೆ ನಾನೇ ಇನ್ನೂ ಯಾವುದು ರೆಡಿ ಇಲ್ಲ ಮಾಡೋಕ್ಕೆ. ಸೊ ಹಂಗಾಗಿ ನೆಕ್ಸ್ಟ್ ಸಿನಿಮಾ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಅದು ಬಿಟ್ಟರೆ ನಾವಿಬ್ಬರು ಸೇರಿ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಜೀವನಕ್ಕೆ ಸಂಸಾರಕ್ಕೆ ದುಡಿಮೆ ಮಾಡಬೇಕು, ದುಡಿಮೆ ಮಾಡ್ತಿದ್ದೀವಿ. ದುಡಿಮೆನೇ ಮೇನ್ ಇವಾಗ ಇಂಪಾರ್ಟೆಂಟು. ಸೊ ಆ ನಿಟ್ಟಿನಲ್ಲಿ ಕೆಲಸ, ದ ಸೇಮ್ ಟೈಮ್ ಆ್ಯಕ್ಟಿಂಗ್, ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಜೊತೆ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ ನನ್ನ ಪ್ಲ್ಯಾನ್ ಅಷ್ಟೇ. ಸೊ ನೋಡಿದ್ರಲ್ಲ, ಇದಿಷ್ಟ ಆಗಿತ್ತು ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸು. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ. ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ಕೆಳಗಡೆ ಕಮೆಂಟ್ ಮಾಡಿರಿ, ನಾವಿಬ್ಬರು ಯಾವ ಥರ ಕಂಟೆಂಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ತುಂಬ ಕನ್ಫ್ಯೂಸ್ಡ್ ಆಗಿದ್ದೀವಿ. ಟು ಬಿ ಫ್ರ್ಯಾಂಕ್, ನಿಮ್ಮ ಹತ್ರ ಏನಂದರೆ ಕನ್ಫ್ಯೂಸ್ಡ್ ಆಗಿದ್ದೀವಿ. ಯಾವ ಥರ ಕಂಟೆಂಟ್ ಮಾಡಬೇಕು, ಜನರನ್ನ ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ರಿಗೂ ಒಂದು ಯೂಟ್ಯೂಬ್ ಚಾನಲ್ ಇದ್ದೇ ಇರುತ್ತೆ, ಹೌದಾ? ಪ್ರತಿಯೊಬ್ಬರಿಗೂ ಯೂಟ್ಯೂಬ್ ಚಾನಲ್, ಅದಕ್ಕೊಂದು ಸಬ್ಸ್ಕ್ರಿಪ್ಷನ್ಸ್ ಅಂತ ಇರ್ತಾರೆ. ನೀವೆಲ್ಲರೂ ವೀಡಿಯೋಸ್ ನೋಡ್ತಿರ್ತೀರಿ, ಅವ್ರಿಗೆ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ತಿರ್ತೀರಿ. ಐನೋ ಅದ್ರಲ್ಲಿ ನಮ್ಮದು ನಿಮಗೆ ಟಾರ್ಚರ್ ಅನಿಸ್ತಿರುತ್ತೆ, ಅದು ಕೂಡ ಗೊತ್ತು ನನಗೆ. ಬಟ್ ನಮ್ಮಿಬ್ಬರನ್ನ ಇಷ್ಟಪಡೋರು ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ನಮ್ಗೆ ಐಡಿಯಾಸ್ ಕೊಟ್ಟರೆ ನಾವು ಅದ್ರ ಮೇಲೆ ವರ್ಕ್ ಮಾಡಿ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಓಪನಾಗಿ ಹೇಳ್ತಿರೋದು, ಎಲ್ಲರೂ ಹೇಳ್ತಾರಲ್ಲ ಗೊತ್ತಿಲ್ಲ ನನಗೆ. ಯಾಕೆ ಗೊತ್ತಾ, ನಾವು ಫ್ರ್ಯಾಂಕಾಗಿ ಇರಬೇಕು ಅಂತ ನಾನು ಯಾವಾಗ ಅನ್ನಿಸ್ತೀನಿ. ನೀನು ಹೇಳಿ, ಏನು ಹೇಳ್ತೀನಿ? ಅದೇ ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ, ಅದನ್ನೇ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಸೆಷನ್ನು ಇದೇ ವಾರದಲ್ಲಿ ಮತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲಿ, ನಮ್ಮಿಬ್ಬರು ಇನ್ಸ್ಟಾಗ್ರಾಮಲ್ಲಿ ಪ್ರಶ್ನೆ ಕೇಳ್ತೀವಿ. ಇದನ್ನು ಹೊರತುಪಡಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳು ಏನಾದರೂ ಕೇಳಬೇಕಂತಿದ್ರೆ ಕೇಳ್ರಿ. ಮುಂದಿನ ವಾರ ನಮ್ಮ ಯೂಟ್ಯೂಬಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಉತ್ತರದ ಸೀರೀಸ್ ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.